ಟೆಂಪಲ್ ನ 10 ಇಯರ್ಸ್ ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ವೈಟ್ ಮಾರ್ಬಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಕೆಟ್ಸ್ ಎಲ್ಲ ತುಂಬಿಟ್ಟವ್ರು ಆಲ್ರೆಡಿ. ನೀರೇನ್ ಸಮುದ್ರದಲ್ಲಿ ಇದ್ದಂಗಿಲ್ಲ, ಗಲ್ಲಿ ಗಬ್ ಗಬ್ಬಾಗ ಐತೆ. ಫುಲ್ ಸರೌಂಡಿಂಗ್ ಪೂರ್ತಿ ವಾಟರು, ಮಧ್ಯದಲ್ಲಿ ಸ್ಟ್ಯಾಚುನ ಕಟ್ಟಿದ್ದಾರೆ. ಇಲ್ಲಿಗೆ ಸಚಿನ್ ತೆಂಡೂಲ್ಕರ್ ಎಲ್ಲ ವಿಸಿಟ್ ಮಾಡಿದ್ದಾರೆ. ಅದಕ್ಕೆ ಸಚಿನ್ ಅಟ್ ಪ್ಯಾರಡೈಸ್ ಅಂತ ಹಾಕಿ ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಒಂದು ವ್ಯತ್ಯಾಸ ಅರ್ಥ ಆಗ್ಲಿಲ್ಲ, ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಬರೀ 50 ರೂಪೀಸ್ ವೇರಿಯೇಷನ್. ಅದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೇ 2 ವ್ಲಾಗ್ಗೆ ಸ್ವಾಗತ. ನಾವು ಬಿರ್ಲಾ ಟೆಂಪಲ್ ಬಂದಿದ್ದೀವಿ. ಹೈದರಾಬಾದ್ ಅಲ್ಲಿರುವ ಖೈರತಾಬಾದ್ ಅಂಬೇಡ್ಕರ್ ಕಾಲೋನಿಯಲ್ಲಿ. ಈ ಟೆಂಪಲ್ ನ 10 ಇಯರ್ಸ್ ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ವೈಟ್ ಮಾರ್ಬಲ್ಸ್ ನ ಯೂಸ್ ಮಾಡಿದ್ದಾರೆ. ಇದಕ್ಕೆ 2000 ಟನ್ಸ್ ಅಷ್ಟು ರಾಜಸ್ಥಾನಿಂದ ಇಂಪೋರ್ಟ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು 280 ಫೀಟ್ ಹಿಲ್ ಟಾಪ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಇದನ್ನ 1976 ಅಲ್ಲಿ ಇನಾಗ್ರೇಟ್ ಮಾಡಿದ್ರು. ಟೋಟಲ್ ಒಂದು 18 ಗಂಟೆ ಬಿರ್ಲಾ ಫೌಂಡೇಶನ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಟೆಂಪಲ್ಸ್ ನ. ಇದು ಡೆಲ್ಲಿಯಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ಇದೆ. ಸ್ವಲ್ಪ ಫೇಮಸ್ ಇರೋ ಟೆಂಪಲ್ಸ್ ಅಂತಂದ್ರೆ ಇವೇನೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದೆ. ಈಗ ತಿರುಪತಿಯಲ್ಲಿ ಏನಿದೆಯೋ ಸೇಮ್ ಆಸ್ ಇಟ್ ಈಸ್ ಅದರಲ್ಲಿರೋ ಮೂರ್ತಿ ಹೆಂಗಿದೆಯೋ ಅದನ್ನ ಕಾಪಿ ಮಾಡ್ಕೊಂಡೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇನ್ನು ಹೇಳೋದಾದ್ರೆ ಈಗ ರಾಮಾಯಣ ಮಹಾಭಾರತ ಏನಿದೆಯೋ ಅದರಲ್ಲಿ ಆಂಬಿಷನ್ಸ್ ನ ಹೆಂಗಿದೆಯೋ ಅದೇ ತರ ಸೇಮ್ ಆಸ್ ಇಟ್ ಈಸ್ ತಗೊಂಡು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಒಳಗಡೆ ನಾಟ್ ಅಲೋಡ್ ಅಂತ ಹೇಳಿದ್ರು, ಅದಕ್ಕೆ ನಾನು ಹೊರಗಡೆ ವ್ಲಾಗ್ ಮಾಡ್ತಾ ಇದ್ದೀನಿ. ಡೆಲ್ಲಿಯಲ್ಲಿರುವ ಒಂದು ಬಿರ್ಲಾ ಟೆಂಪಲ್ ನ 1937 ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಕೈಯಲ್ಲಿ ಇನಾಗ್ರೇಷನ್ ಮಾಡಿಕೊಟ್ರು. ಸೊ ಹೈದರಾಬಾದ್ ಅಲ್ಲಿರುವ ಈ ಟೆಂಪಲ್ ನ ಸ್ವಾಮಿ ಸಚ್ಚಿದಾನಂದ ಅವ್ರ ಕೈಯಲ್ಲಿ ಇನಾಗ್ರೇಟ್ ಮಾಡಿಕೊಟ್ರು 1976 ಅಲ್ಲಿ. ಈ ಡಾಕ್ಟರ್ ಬಿ ಡಿ ಬಿರ್ಲಾ ಅವರು ಇದನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಅಂದ್ರೆ ಕನ್ಸ್ಟ್ರಕ್ಷನ್ ಗೆ ಇಲ್ಲಿ ಯಾವುದೇ ತರ ಫೀ ಏನು ಚಾರ್ಜ್ ಮಾಡೋದಿಲ್ಲ. ಕಾರ್ ಪಾರ್ಕಿಂಗ್ ಆಗ್ಲಿ, ಮತ್ತೆ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ನಾವು ದರ್ಶನಕ್ಕೆ ಹೋಗೋ ಪ್ಲೇಸ್ ಅಲ್ಲಿ ಮೊಬೈಲ್ಸ್ ನ ಮತ್ತೆ ಈ ಕ್ಯಾಮ್ರಾಸ್ ಏನಾದ್ರು ಇದ್ರೆ ಅಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೆ ಯಾವುದೇ ತರ ಚಾರ್ಜ್ ತಗೊಳ್ಳಲ್ವಂತೆ. ಸೊ ನಿಮಗೆ ವೀಕೆಂಡ್ಸ್ ಅಲ್ಲಿ ಬಂದ್ರೆ ಆಲ್ಮೋಸ್ಟ್ 1 ಅವರ್ ಇಂದ 1.5 ಅವರ್ ಒಳಗಡೆ ದರ್ಶನ ಎಲ್ಲ ಆರಾಮಾಗಿ ಮುಗಿದೋಗುತ್ತೆ. ಸೊ ಇಲ್ಲೆಲ್ಲ ಚೆಕಿಂಗ್ ಕೌಂಟರ್ ಎಲ್ಲ ಇದೆ. ಫುಲ್ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ತುಂಬ ತೆಲುಗು ಸೀರಿಯಲ್ಸ್ ಮೂವೀಸ್ನ ಸ್ವಲ್ಪ ಶಾರ್ಟ್ಸ್ ಎಲ್ಲ ಜಾಸ್ತಿ ತಗೊಂಡಿದ್ದಾರೆ. ಇಲ್ಲಿ ಡ್ರೋನ್ ಫ್ಲೈ ಮಾಡೋಣ ಅಂತ ಅನ್ಕೋತೀನಿ, ಬಟ್ ಬೇಡ ಪರ್ಮಿಷನ್ ಕೊಡ್ತಾರಿಲ್ಲ ಗೊತ್ತಿಲ್ಲ. ಈ ದರ್ಶನ ಎಲ್ಲ ಮುಗೀತು. ಇದು ಹೆಚ್ಚು ಕಮ್ಮಿ ನಿಮ್ ಪಕ್ಕದಲ್ಲಿ ಹುಸೇನ್ ಸಾಗರ್ ರೈಟ್ ಸೈಡ್ಗೆನೆ ಬರುತ್ತೆ. ಸೊ ನೀವು ಇಲ್ಲಿ ಬಂದಿದ್ರ ಅಂತಂದ್ರೆ ಹುಸೇನ್ ಸಾಗರ್ನ ಇದನ್ನ ಎರಡನ್ನೂ ಮಿಕ್ಸ್ಅಪ್ ಮಾಡ್ಕೋಬಹುದು. ಬಟ್ ನೀವು ಈವ್ನಿಂಗ್ ಟೈಮ್ ಬಂದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಲೈಟಿಂಗ್ ಸೆಟ್ ಎಲ್ಲ ಮಸ್ತ್ ಆಗಿರುತ್ತೆ. ಒಳಗಡೆ ನೋಡೋದಾದ್ರೆ ಫುಲ್ ಸಕ್ಕತ್ತಾಗಿರುತ್ತೆ. ಸರಿ ಬನ್ನಿ, ಈಗ ಹುಸೇನ್ ಸಾಗರ್ಗೆ ಬೋಟಲ್ಲಿ ಹೋಗ್ತಾ ನೋಡೋಣ. ನಾವೀಗ ತೆಲಂಗಾಣ ಸೆಕ್ರೆಟೇರಿಯೇಟ್ ಮುಂದೆ ಇದೀವಿ. ಡಾಕ್ಟರ್ BR ಅಂಬೇಡ್ಕರ್ ತೆಲಂಗಾಣ ರಾಷ್ಟ್ರ ಸಚಿವಾಲಯಂ ನೋಡ್ತಿದ್ರಲ್ಲ. ಸೊ ಇದು ಪಕ್ಕದಲ್ಲಿ ನೋಡೋದಾದ್ರೆ ಅಲ್ಲಿ ನಿಮ್ಗೆ ಲೆಫ್ಟ್ ಅಲ್ಲಿ ಕಾಣಿಸ್ತಿರೋದೆ ಬಿರ್ಲಾ ಟೆಂಪಲ್. ಸೊ ಅದ್ರ ಎದುರುಗಡೆನೆ ನಿಮ್ಗೆ ಇಲ್ಲಿ ಹುಸೇನ್ ಸಾಗರ್ ಸಿಗೋದು. ಸೊ ಇಲ್ಲಿಂದ ಎಂಟ್ರಿ ಇದೆ. ಎಂಟ್ರಿ ತಗೊಂಡು ಒಳಗಡೆ ಹೋದ್ರೆ ಬೋಟ್ ಅಲ್ಲಿ ಆ ಸ್ಟ್ಯಾಚು ಹತ್ರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಈಗ ಬೋಟ್ ಅಲ್ಲಿ ಸ್ಟ್ಯಾಚು ಹತ್ರ ಹೋಗೋದನ್ನ ಸಾಗರ್ ಎಂಟ್ರಿಗೆ ಹೋಗ್ಬೇಕಾದ್ರೆ ಪಾರ್ಕ್ ಇದೆ, ಲುಂಬಿನಿ ಪಾರ್ಕ್ ಅಂತ ಹೇಳಿ. ಸೊ ಒಳಗಡೆ ಎಂಟ್ರಿಗೆನೆ 20 ರೂಪೀಸ್ ಪರ್ ಹೆಡ್ ತಗೋತಾರೆ. ಚಿಲ್ಡ್ರನ್ಸ್ಗೆ 10 ರೂಪೀಸ್ ತಗೋತಾರೆ. ಈಗ ನಾವು ಬೋಟಿಂಗ್ ಅಂದ್ರೆ ಈಗ ಸ್ಟ್ಯಾಚು ಹತ್ರ ಹೋಗ್ಲಿಕ್ಕೆ ಒಂದು ಬೋಟಿಂಗ್ ಇರುತ್ತೆ. ಆ ಬೋಟಿಂಗ್ ನ ನಾವು ಅಲ್ಲಿ ಒಳಗಡೆ ಪ್ರೈಸಸ್ ತಗೋಬೇಕಂದ್ರೆ 100 ರೂಪೀಸ್ ಇಂದ 1000 ರೂಪೀಸ್ ಗಂಟೆ ಇರುತ್ತಂತೆ. ಸ್ಪೀಡ್ ಬೋಟ್ ಇರುತ್ತೆ, ಇಲ್ಲಾಂದ್ರೆ ಬರೀ ಸ್ಟ್ಯಾಚು ಹತ್ರ ಹೋಗಿ ಕರ್ಕೊ ಬೋಟ್ಸ್ ಇರುತ್ತೆ. ಬನ್ನಿ ನೋಡೋಣ. ಈಗ ಒಳಗಡೆ ಹೋಗಿ ಎಂಟ್ರೆನ್ಸ್ ಅಲ್ಲೇನೆ ಈ ತರ ಇರುತ್ತೆ. ಚೆಕಿಂಗ್ ಎಲ್ಲ ಇರುತ್ತೆ ಇಲ್ಲಿ. ಈ ಚೆಕಿಂಗ್ ಇಂದ ಒಳಗಡೆ ಬಂದ ತಕ್ಷಣ ಎಂಟ್ರೆನ್ಸ್ ರೈಟ್ ಗೆ ಲೇಸರ್ ಶೋ ಇದೆ. ಆಕ್ಚುಲಿ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಕ್ಲೋಸ್ ಮಾಡಿದಾರಂತೆ. ಇದು ಕಂಪ್ಲೀಟ್ ಫುಲ್ ಪಾರ್ಕ್ ಎಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಇದಾವೆ. ನಾವೀಗ ಬೋಟಿಂಗ್ ಹೋಗ್ಬೇಕಂದ್ರೆ ಆ ಕಡೆ ಹೋಗ್ಬೇಕು. ಇಲ್ಲಿ ಇದು ಬಂದು ಸ್ಪೀಡ್ ಬೋಟಿಂಗ್ದು. ಇದು ನಾರ್ಮಲ್ ಬೋಟ್ಸ್ ಎಲ್ಲ ಅಲ್ಲಿದೆ ನೋಡ್ಬೋದು. ಇನ್ನು ಬಿಟ್ರೆ ಅಲ್ಲಿ ಫುಲ್ ಎಲ್ರು ಒಟ್ಟಿಗೆ ಕರ್ಕೊಂಡು ಹೋಗಿ ಸ್ಟ್ಯಾಚು ಹತ್ರ ಒಂದು ರೌಂಡ್ ಹಾಕೊಂಡು ಕರ್ಕೊಂಡ್ ಬರ್ತಾರೆ. ಸೊ ಇದು ಟಿಕೆಟ್ ಬುಕಿಂಗ್ ಕೌಂಟರ್ ಬಂದು ಇದ್ರೊಳಗಡೆ ಹೋಗ್ಬೇಕು. ಇದೊಂಥರ ನೋಡಕ್ಕೆ ಗೋವಾದಲ್ಲಿ ಬೋಟಿಂಗ್ ಇರುತ್ತಲ್ಲ, ಸೇಮ್ ಅದೇ ತರ ಅನಿಸ್ತಿದೆ ನನಗೆ. ಲೆಫ್ಟ್ ಸೈಡ್ ಫುಡ್ ಶೋ, ಸ್ನಾಕ್ಸ್ ಎಲ್ಲಾನು ಸಿಗುತ್ತೆ. ಇಲ್ಲ ನಾವೇನೋ ಬೋಟಲ್ಲಿ ಏನು ಓಡಾಡಲ್ಲ ಅಂದ್ರೆ 20 ರೂಪೀಸ್ ಚಾರ್ಜ್ ತಗೊಂಡ್ರಲ್ಲ. ಸೊ ಆರಾಮಾಗಿ ಇಲ್ಲೆಲ್ಲ ಓಡಾಡ್ಕೊಂಡು ನಾವು ಹೋಗ್ಬೋದು. ಆರಾಮಾಗಿ ಕುತ್ಕೊಂಡು ಅಲ್ಲಿ ನೋಡ್ಬೋದು. ಇಲ್ಲಿ ದೊಡ್ಡ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ, ದೊಡ್ಡ ಬೋಟ್ ಅಲ್ಲಿ. ಇದು ಬುದ್ಧಂದು ಒಂದು ರೌಂಡ್ ಹಾಕ್ಸ್ತಾರೆ. ಇದಕ್ಕೆ 100 ರೂಪೀಸ್ ದೊಡ್ಡವ್ರಿಗೆ ಚಾರ್ಜ್ ಮಾಡ್ತಾರೆ. ಚಿಕ್ಕವ್ರಿಗೆ ಬಂದು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಬಂದು ಸ್ಪೀಡ್ ಬೋಟು ಆ ಕಡೆ ಇದೆ. ಸ್ಪೀಡ್ ಬೋಟ್ಗೆ 400 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ಅದರಲ್ಲಿ 500 ರೂಪೀಸು. ಒಂದು ಇದರಲ್ಲಿ 4 ಜನ ಕುತ್ಕೋಬೋದಂತೆ. ಸೊ ಈಗ ಅದೇನು ಬುದ್ಧನ ವಿಗ್ರಹದ ಹತ್ರ ನಿಲ್ಲಲ್ವಂತೆ, ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡುತ್ತೆ. ಇದಾದ್ರೆ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೆ ನೀವು ಇದೇ ಹೋಗ್ಬಿಡಿ ಬೆಸ್ಟ್ ಅಂತಂದ್ರು. ಸೊ ಒಳಗಡೆ ಎಂಟ್ರಿಗೇನೆ ಇಲ್ಲಿಂದ ಇದೆ. ಇನ್ನು ದೊಡ್ಡ ಕ್ಯೂ ದೊಡ್ಡ ಹಾಕ್ಬಿಟ್ರೆ ಇಲ್ಲಿ ಕುತ್ಕೊಳ್ಳೋಕೆ ವೈಟಿಂಗ್ ಪ್ಲೇಸ್ ಇಲ್ಲಿ ಅಂತ ಹೇಳಿ ಇಲ್ಲಿ ಹಾಕಿಟ್ಟವ್ರೆ. ಎಲ್ರಿಗೂ ಲೈಫ್ ಜಾಕೆಟ್ ಕೊಡ್ತಾರೆ ಅನ್ಸುತ್ತೆ. ಲೈಫ್ ಜಾಕೆಟ್ಸ್ ಎಲ್ಲ ತುಂಬಿಟ್ಟವ್ರೆ ಆಲ್ರೆಡಿ. ನೀರೇನ್ ಸಮುದ್ರದಲ್ಲಿ ಇದ್ದಂಗಿಲ್ಲ, ಗಲ್ಲಿ ಗಬ್ ಗಬ್ಬಾಗ ಐತೆ ನೀರು. ಸೊ ಇದು ಡಬಲ್ ಡೆಕ್ಕರ್ ಬಸ್ ತರ ಡಬಲ್ ಡೆಕ್ಕರ್ ಇದೆ. ಇದು ಮೇಲೆ ಮತ್ತೆ ಕೆಳಗಡೆ ಎರಡರಲ್ಲೂ ಐತೆ. ಈಗ ನಾವು ಹೋಗೋದ್ರಲ್ಲಿ ಬರೀ ಸಿಂಗಲ್ ಇದು ಮಾತ್ರ ಐತೆ. ಮಿಸ್ಟರ್ ಮೂರ್ತಿ, MISTER ಮಿಸ್ಟರ್ MURTHY ಮೂರ್ತಿ. ಅಲ್ಲಿ ಕುತ್ಕೊಂಡು ಆರಾಮಾಗಿ ಕುತ್ಕೋಬಹುದು ಇಲ್ಲಿ. ಸೊ ಇದೆ ಬೋಟಿಂಗ್ ಏರಿಯಾ.
ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್. ಓಕೆ, ನೋ ಪ್ರಾಬ್ಲಮ್. ಸೊ ಎಂಟ್ರಿ ಆಗ್ಬಿಡೋಣ. ಹತ್ತು ಸೊ ಹತ್ತದ್ವಿ, ಬಟ್ ಲೈಫ್ ಜಾಕೆಟ್ಸ್ ಏನು ಕೊಡ್ಲಿಲ್ಲ. ಮೇ ಬಿ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಕೊಡ್ತಾರೆ ಅನ್ಕೋತೀನಿ ನೋಡ. ಸೊ ಆಪ್ರೇಟಿಂಗ್ ಸೀಟ್ಗೆ ಬಂದ್ವಿ. ಡ್ರೈವರ್ ಇಲ್ಲೇ ನಿಂತವ್ರೆ. ಡ್ರೈವರ್ಗೆ ಏನಾದ್ರು ಹೊಡೆಯಕ್ ಬರ್ಲಿಲ್ಲ ಅಂದ್ರೆ ನಾವು ತಗೊಂಡು ಹೊಡೆದ್ ಬಿಡೋಣ. ಸೊ ಬೋಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ನಾವು ಮೂವ್ ಆಗ್ತಾ ಇದೀವಿ. ಈ ರೈಡ್ ಅಪ್ ಟು ಒಂದು 20 ಮಿನಿಟ್ಸ್ ಇರುತ್ತಂತೆ ಹೋಗಿ ಬರ್ಲಿಕ್ಕೆ. ಆಕ್ಚುಲಿ ಇಷ್ಟೊತ್ತು ತಿರುಗ್ಕೊಂತ ಇತ್ತದು, ಅದಕ್ಕೆ ಈಗ ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ಅನ್ಕೋತೀನಿ ನೋಡಿ. ಒಂದು ಲೆವೆಲ್ ಸ್ಪೀಡ್ ಆಗಿದೆ, ಒಂದು 20-30 ಗಂಟ. ಇನ್ನು ಸ್ಪೀಡ್ ರೈಸ್ ಮಾಡ್ತಾನೆ ನೋಡ್ಬೇಕು. ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಫೋಟೋ ಎಲ್ಲ ತಗೊಂಡ್ ಬರ್ಬೋದು ಸ್ಟ್ಯಾಚು ಅಂತ. ಇಲ್ಲಿಗೊಂದು 10-20 ನಿಮಿಷದಲ್ಲಿ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದ್ಮೇಲೆ ಇಲ್ಲಿ ಬುದ್ಧನ ಸ್ಟ್ಯಾಚು ಹತ್ರ ಬಿಟ್ರು. ಇಲ್ಲಿ ಸ್ಟ್ಯಾಚು ಇಂದಾನೆ ಎಷ್ಟು ವ್ಯೂಸ್ ನಮ್ಗೆ ಲೊಕೇಶನ್ಸ್ ಕನೆಕ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ರೀ. ಅಲ್ಲಿ ನೋಡಿದ್ರೆ ಡೈರೆಕ್ಟ್ ನೋಡಿದ್ರೆ ಸೆಕ್ರೆಟರಿ ಏರಿಯಾ, ಅಲ್ಲಿ ಕಂಪ್ಲೀಟ್ ಲೆಫ್ಟ್ ಅಲ್ಲಿ ನೋಡಿದ್ರೆ ಬಿರ್ಲಾ ಟೆಂಪಲ್, ಇನ್ನು ಅಂಬೇಡ್ಕರ್ ಸ್ಟ್ಯಾಚು, ಇನ್ ಬಿಟ್ರೆ ಇಲ್ಲಿ ಬುದ್ಧನ ವಿಗ್ರಹ. ಇಲ್ಲೊಂದು 10 to 15 ಮಿನಿಟ್ಸ್ ಪರ್ಮಿಷನ್ ಕೊಡ್ತಾರಂತೆ. ಹುಸೇನ್ ಸಾಗರ್ ಅಂದ್ರೆ ಇದೆ, ಫುಲ್ ಸರೌಂಡಿಂಗ್ ಪೂರ್ತಿ ವಾಟರು, ಮಧ್ಯದಲ್ಲಿ ಸ್ಟ್ಯಾಚುನ ಕಟ್ಟಿದ್ದಾರೆ. ಸಕ್ಕದಾಗಿದೆ ನೋಡಿ. ಹುಸೇನ್ ಸಾಗರ್ ಇಂದ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಇದು ಪ್ಯಾರಡೈಸ್ ಬಿರಿಯಾನಿ ಅಂತೆ, ಇದು ವರ್ಲ್ಡ್ ಫೇಮಸ್ ಬಿರಿಯಾನಿ ಅಂತ. ತಿನ್ಬಿಟ್ಟು ನೋಡೋಣ ಒಳಗಡೆ ಪ್ರೈಸ್ ಲಿಸ್ಟ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾನು ಗೂಗಲ್ ಅಲ್ಲಿ ನೋಡಿದಕ್ಕೆ ಇದೇ ಫೇಮಸ್ ಅಂತ ಬಂತು. ಇನ್ನೊಂದು 2-3 ಬಂತು, ಬಟ್ ಇದ್ರಲ್ಲೇ ನಾನು ಇದನ್ನೇ ಚೂಸ್ ಮಾಡಿದೆ. ಒಳಗಡೆ ನೋಡೋಣ ಕಾಸ್ಟಿಂಗು ಮತ್ತೆ ಟೇಸ್ಟ್ ಪ್ರೈಸಸ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆ ಕಡೆಯಿಂದ ಬಿಡ್ಲಿಲ್ಲ. ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರೆ ಈ ಕಡೆ ಸ್ವಲ್ಪ ಒಳಗಡೆ ಹೋಗಿ, ಇಲ್ಲೆಲ್ಲ ನೀಟಾಗಿ ಸರ್ವಿಸ್ ಇರುತ್ತೆ ಅಂತ ಹೇಳಿದ್ರು. ಎಂಟ್ರೆನ್ಸ್ ಎಲ್ಲ ಆಂಬಿಷನ್ಸ್ ನೋಡೋದಾದ್ರೆ ಮಸ್ತ್ ಆಗಿದೆ. ಇದು ಬಂದು ಮಕ್ಕಾ ಮಸೀದ್ ಅಂತೆ. ಇದು ಯುನಾನಿ, ದ್ವಾಕಾನ್, ಚಾರ್ಮಿನಾರ್. ಸೊ ಈಗ ನಾವು ನೆಕ್ಸ್ಟ್ ಈ ಪ್ಲೇಸ್ ಹೋಗ್ಬೇಕು. ಇದು ಮೊಜಾನ್ ಜಾಹಿ ಮಾರ್ಕೆಟ್ ಅಂತೆ. ಇದೇನಿಲ್ಲ ಲೀಸ್ಟ್ ಅಲ್ಲಿ. ಈಗ 1968 ಅಲ್ಲಿ ಪ್ಯಾರಡೈಸ್ ಬಿರಿಯಾನಿ ಹೋಟೆಲ್ ಹೆಂಗಿದೆ ಅಂತ ಹೇಳಿ ಇವಾಗ ಹೊರಗಡೆ ಇನ್ನೊಂದ್ ತರ ಇದೆ. ಇದು ಫುಲ್ ಹೋಟೆಲ್ದೇನೆ ಒಂದು ಫುಲ್ ಲೀಸ್ಟ್ ಆಗಿ ಹಾಕಿದ್ದಾರೆ. ದ ಸಿಟಿ ಆಫ್ ಪ್ಯಾಲೇಸ್, ಪಾರ್ಟ್ಸ್ ಆಫ್ ಪ್ಯಾರಡೈಸ್ ಅಂತ. ನೋಡೋಣ ಒಳಗಡೆ. ಇಲ್ಲಿಗೆ ಸಚಿನ್ ತೆಂಡೂಲ್ಕರ್ ಎಲ್ಲ ವಿಸಿಟ್ ಮಾಡಿದ್ದಾರೆ, ಅದಕ್ಕೆ ಸಚಿನ್ ಅಟ್ ಪ್ಯಾರಡೈಸ್ ಅಂತ ಹಾಕಿ ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. 25th July 2014 ಅಲ್ಲಿ ಬಂದಿದ್ದಾರೆ. ನಿಮ್ಗೆ ಆನ್ಲೈನ್ ಬುಕಿಂಗ್ ಎಲ್ಲ ಸಿಗುತ್ತಂತ ಇಲ್ಲಿ. ಸಿಂಪ್ಲಿ ಡಿಲಿಷಿಯಸ್ ಅಂತ ಹೇಳಿ ಒಂದು ಸಿಗ್ನೇಚರ್ ಕೂಡ ಕೊಟ್ಟಿದ್ದಾರೆ. ಒಂದು ಬ್ಯಾಟ್ ಮೇಲೆ ಒಂದು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಸೂಪರ್. ಅವ್ರ ಸಿಗ್ನೇಚರ್ ಹಂಗಿರುತ್ತೆ ನೋಡಿ. ಬೌಲ್ ಮೇಲೆ ಹಾಕೊಟ್ಟಿದ್ದಾರೆ. ಸೂಪರ್ ಆಗೈತೆ. ಇಂಡಸ್ಟ್ರಿಯಲ್ಲಿ ಎಲ್ಲ ಆಕ್ಟರ್ಸ್ನು ತಗೊಂಡಿದ್ದಾರೆ ಇಲ್ಲಿ. ಇನ್ನು ಈ ಕಡೆ ನೋಡೋದಾದ್ರೆ ಇನ್ನೂ ಮಸ್ತ್ ಆಗೈತೆ. ಒಂದು ವೈಟ್ ಅಂಡ್ ಬ್ಲಾಕ್ ಪಿಕ್ ಅಲ್ಲಿ ಎಲ್ರು ಹಾಕಿದ್ದಾರೆ. ಒಳಗಡೆ ಎಂಟ್ರಿ ಆದ ತಕ್ಷಣ ಫುಲ್ ಇಷ್ಟು ದೊಡ್ಡದಾಗೈತೆ, ಮಸ್ತಾಗಿದೆ. ಫುಲ್ 5 ಮಿನಿಟ್ಸ್. ಪ್ರೈಸ್ ಲಿಸ್ಟ್ ನೋಡೋದಾದ್ರೆ ಒಂದು ಸ್ವಲ್ಪ ಓಕೆ, ಅಷ್ಟೇನು ಜಾಸ್ತಿ ಇಲ್ಲ, ಅಷ್ಟೇನು ಕಮ್ಮಿ ಇಲ್ಲ. ಸೊ ನಿಮಗೆ ಫ್ಯಾಮಿಲಿ ಪ್ಯಾಕು ಸಿಗುತ್ತೆ. 1500 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನನಗೊಂದು ವ್ಯತ್ಯಾಸ ಅರ್ಥ ಆಗಲಿಲ್ಲ. ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಬರೀ 50 ರೂಪೀಸ್ ವೇರಿಯೇಷನ್. ಅದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ನನಗೆ ಏನಾದ್ರು ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ ಆಯ್ತಾ. ಇನ್ನು ಸ್ಟಾಟಸ್ ಅಲ್ಲೆಲ್ಲ ನೋಡಿದ್ರೆ ಪರೋಟ ಇವೆಲ್ಲ ಬ್ರೆಡ್ಸ್ ಎಲ್ಲ ಕಾಮನ್ ಆಗಿದೆ ಮೀಡಿಯಂ ಪ್ರೈಸಲ್ಲಿ. ಸೊ ಇದು ಬಂದ್ಬಿಟ್ಟು ನಿಜಾಮಿ ಮಟನ್ ಬಿರಿಯಾನಿ ಅಂತ. ಒಂದು 2 ಮೆಂಬರ್ಸ್ ತಿನ್ನೋಷ್ಟು ಕ್ವಾಂಟಿಟಿ ಇದೆ. ಟೇಸ್ಟ್ ವೈಸು ಓಕೆ, ಆಲ್ರೆಡಿ ಓಕೆ. ಇದು ಒಂದ್ರ ಪ್ರೈಸ್ ಬಂದು 479 ರೂಪೀಸ್ ಆಗುತ್ತೆ. ಒಂದು 4 ಪ್ಲೇಟ್ಸು ಮತ್ತು ಚಿಕನ್ ಮಸಾಲ ಎಲ್ಲ ಹೇಳಿದ್ವಿ. ಒಂದು ಲಾಸ್ಟಲ್ಲಿ ಒಂದು ಅಪ್ರಾಕ್ಸ್ ಪ್ರೈಸ್ ಹೇಳ್ತೀನಿ. ಫೈನಲಿ ಫಿನಿಶ್ ಆಯಿತು. ಒಂದು 7 to 8 ಮೆಂಬರ್ಸ್ ಇರ್ತೀವಿ. ಟೋಟಲಿ ಬಿಲ್ಲು 3.5 ಏನೋ ಆಯಿತು. ಬಟ್ ಫುಡ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆ. ಕೊಡೋ ಕ್ವಾಂಟಿಟಿ ವೈಸ್ ಬಿಟ್ಟು ಕ್ವಾಂಟಿಟಿನೂ ಎಕ್ಸ್ಪೆಕ್ಟೆಡೇ ಇದೆ. ಒಂದು ಬಿರಿಯಾನಿ ನಾವು ತೊಗೊಂಡಿದ್ದೀವಿ ಅಂತಂದರೆ ಪಕ್ಕ ಒಂದಿಬ್ಬರು ಆರಾಮಾಗಿ ತಿನ್ಬೋದು. ಟೇಸ್ಟು ಸೂಪರ್ ಆಗಿದೆ. ವಿಸಿಟ್ ಮಾಡಂಗಿದ್ರೆ ವಿಸಿಟ್ ಮಾಡಿ. ಈ ಸರಿ ಬಂದರೆ ಪಕ್ಕಾ ಟ್ರೈ ಮಾಡಿ ಪ್ಯಾರಡೈಸ್ ಬಿರಿಯಾನಿ. ಸೊ ಲೆಜೆಂಡ್ಸ್ ಆನ್ ಬೋರ್ಡ್. ಹಲೋ ಫ್ರೆಂಡ್ಸ್, ಹೈದರಾಬಾದ್ನಲ್ಲಿರೋ ನಾವು ಚಾರ್ಮಿನಾರ್ಗೆ ಬಂದಿದ್ದೀವಿ. ಚಾರ್ ಮಿನಾರ್ ಅಂದ್ರೆ ಅದರ ಚಾರ್ ಅಂದ್ರೆ 4, ಮಿನಾರ್ ಅಂದ್ರೆ 4 ಸ್ತಂಭಗಳು. ಸೊ ಆ ರೀಸನ್ಗೆ ಚಾರ್ ಮಿನಾರ್ ಅಂತ ಕರೀತಾರೆ. ಇದನ್ನ 1947 ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮೊಹಮ್ಮದ್ ಕುತುಬ್ ಶಾ ವಾಲಿ ಅನ್ನೋರು ಇದನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ. ಅವ್ರು ಇದರಲ್ಲಿ ಒಂದು 5th ಡೆನ್ಸಿಟಿ ಅಂದ್ರೆ 5th ಕಿಂಗ್ ಆಗಿರ್ತಾರೆ. ಅವರು ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ಒಂದು ಪ್ಲೇಗ್ ರೋಗ ಗೊತ್ತಲ್ಲ, ಪ್ಲೇಗ್ ಡಿಸೀಸ್ ಅನ್ನೋದು ಎಂಡ್ ಆಗುತ್ತೆ. ಆ ಎಂಡ್ ಆಗೋ ಟೈಮಲ್ಲಿ ಅದಕ್ಕೆ ಒಂದು ನೆನಪಿನ ಒಂದು ಇದಕ್ಕೋಸ್ಕರ ಇದು ಚಾರ್ಮಿನಾರ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದ್ರ ಹೋಗ್ತಾ ಮುಂದೆ ನೋಡೋಣ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಾಜ್ ಮಹಲ್ಗೆ ಇದು ಗೇಟ್ ವೇ ಆಫ್ ಇಂಡಿಯಾಗಿಂತ ತುಂಬಾ ಹಳೇದು. ಇದು 7th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ತಾಜ್ ಮಹಲ್ ಇದು ಗೇಟ್ ವೇ ಆಫ್ ಇಂಡಿಯಾ ಎಲ್ಲಾನು ಆಲ್ಮೋಸ್ಟ್
20th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಟೋಟಲ್ ಈಗ ನಾವು ಮೇಲೆ ಹೋಗ್ಬೇಕಂದ್ರೆ 149 ಸ್ಟೆಪ್ಸ್ ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಮೇಲೆ ಅದರಲ್ಲಿ ಒಂದು ಮಸೀದ್ ಅಂತಾನು ಕರೀತಾರೆ, ಒಂದು ಸ್ತಂಭನ, ಅಂದ್ರೆ 4 ಇದಾವಲ್ಲ ಚಾರ್ ಮಿನಾರ್ ಅಂದ್ರೆ, ಆ ಒಂದರಲ್ಲಿ ಮಸೀದ್ ಅಂತಾನು ಕರೀತಾರೆ ಅಂತದ್ದು. ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ. ಇದು ಬಂದು ಹೈದರಾಬಾದ್ ನ ಲಾಡ್ ಬಜಾರ್ ಅಂತೆ. ಆ ಲಾಡ್ ಬಜಾರ್ ಅಲ್ಲಿ ಲೊಕೇಟ್ ಆಗಿದೆ. ಸಖತ್ ದೊಡ್ಡದಾಗಿದೆ. ಇದು ಒಂದು ರೌಂಡ್ ಹಾಕೊಂಡ್ ಬರೋಣ ಬನ್ನಿ. ಈ ಕಡೆಯಿಂದ ಎಂಟ್ರಿ ಇಲ್ಲ. ಇದು ಆಕ್ಚುಲಿ ಒಂಥರ ನಮ್ ಬೆಂಗಳೂರಲ್ಲಿ ಚಿಕ್ಕಪೇಟೆ ಇದ್ದಂಗೆ. ಸೊ ಇಲ್ಲಿ ತುಂಬಾ ಹಳೆಯದು ಮತ್ತೆ ಯಾವ್ದೋ ಒಂದು ಮಾರ್ಕೆಟ್ ಸಾಮಾನುಗಳು ತುಂಬಾ ಸಿಗುತ್ತೆ. ಒಂದು ಬಟ್ಟೆಗಳಿಂದ ಹಿಡಿದು ನಾವು ಡೈಲಿ ಯೂಸ್ ಮಾಡೋ ಒಂದು ಹುಡುಗಿರೋ ಪ್ರತಿಯೊಂದು ಥಿಂಗ್ಸು, ಬ್ಯಾಗ್ಸ್ ಇಂದ ಪ್ರತಿಯೊಂದೂ ಇಲ್ಲಿ ತುಂಬಾ ಫೇಮಸ್ ಆಗಿ ಸಿಗುತ್ತೆ ಅಂತ ಹಿಸ್ಟ್ರಿ ಇದೆ. ಇದು ಅದೇ ಹೆಚ್ಚು ಕಮ್ಮಿ ಒಂದು ಚಿಕ್ಕಪೇಟೆ ತರ. ಇದು ಸುತ್ತಲೂ ನೋಡೋದಾದ್ರೆ ಸೇಮ್ ಅದೇ ತರ. ಈಗ ನೋಡಿ, ಇದು ಫ್ರಂಟ್ ವ್ಯೂ ಆಫ್ ಚಾರ್ಮಿನಾರ್ ಅಂತಂದ್ರೆ ಆ ಕಾರ್ನರ್ಸ್ ಅಲ್ಲೂ ಸೇಮ್ ಅದೇ ತರ ಒಂದು ಲುಕ್ ಬರೋ ತರ ಇದೆ ನೋಡಿ. ಸೊ ಕಾರ್ನರ್ ಅಲ್ಲಿ ಮಸ್ಜಿದ್ ತರ ಕಟ್ಟಿದ್ದಾರೆ. ಇದು 434 ಇಯರ್ಸ್ ಆಗಿದೆ ಇದು ಕನ್ಸ್ಟ್ರಕ್ಷನ್ ಆಗಿ. ಇಲ್ಲಿ ಆಕ್ಚುಲಿ ಮೈನ್ ಫೇಮಸ್ ಏನಂದ್ರೆ ಹ್ಯಾಂಡ್ ಮೇಡ್ ಸ್ಯಾರೀಸ್ ಎಲ್ಲ ಇದೆ ಅಂತ ಇಲ್ಲಿ. ಸೊ ಇದು ಆಲ್ಮೋಸ್ಟ್ ನಂಗೆ ನೋಡಿದ್ರೆ ಚಿಕ್ಕಪೇಟೆ ತರನೇ ಫೀಲ್ ಆಗುತ್ತೆ. ಬಿಕಾಸ್ ಚಿಕ್ಕಪೇಟೆಯಲ್ಲಿ ಏನಿದೆಯೋ ಎಲ್ಲಾನು ಅದೇ ತರ ಇದೆ ಸೇಮ್. ಇದು 15 rupees ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. 9:30 ಇಂದ 5 o'clock ಗಂಟ ಓಪನಿಂಗ್ ಇರುತ್ತೆ. ಇದು ಒಳಗಡೆನು ಪ್ಲಸ್ ಕ್ಯಾಮ್ರಾಸ್ ಏನೋ ಅಲೋ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಸುಮ್ಮನೆ ಆದ್ವಿ ನಾನು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.